ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ 22 ಜನವರಿ 2025ರ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇದ್ದೇನೆ. ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ಈ ಚಾನಲನ್ನು ನೀವು ಮೊದಲ ಬಾರಿಗೆ ಭೇಟಿಯಾಗ್ತಾ ಇದ್ದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ಈ ಪ್ರತಿದಿನ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡುವುದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಅದರ ಮುಖಾಂತರ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬಹುದು. ಅಲ್ಲಿ ಪ್ರತಿದಿನದ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಹಾಕಲಾಗುತ್ತದೆ. ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಮೊದಲನೆಯ ಪ್ರಶ್ನೆಯನ್ನು ಇಲ್ಲಿ ನೋಡಿ. ಯಾವ ರಾಜ್ಯ ಸರ್ಕಾರವು ವಾಹನ ಸ್ಕ್ರ್ಯಾಪೇಜ್ ಮತ್ತು ಮರುಬಳಕೆ ಸೌಲಭ್ಯದ ಪ್ರೋತ್ಸಾಹಕ ನೀತಿ 2024 ಅನ್ನು ಸೂಚಿಸಿರುತ್ತದೆ? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಹರಿಯಾಣ ರಾಜ್ಯದಲ್ಲಿ ರಾಜ್ಯ ಸರ್ಕಾರವು ವಾಹನ ಸ್ಕ್ರ್ಯಾಪೇಜ್ ಮತ್ತು ಮರುಬಳಕೆ ಸೌಲಭ್ಯದ ಪ್ರೋತ್ಸಾಹಕ ನೀತಿ 2024 ಅನ್ನು ಸೂಚಿಸಿರುತ್ತದೆ. ಸೊ ಈ ನೀತಿ ಏನು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಇಲ್ಲಿ ನೋಡುವ. ಹರಿಯಾಣ ಸರ್ಕಾರ ಹಳೆಯ ವಾಹನಗಳ ಸರಿಯಾದ ವಿಲೇವಾರಿಗಾಗಿ ಮತ್ತು ಮರುಬಳಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಮಾಲಿನ್ಯವನ್ನು ಕಡಿಮೆ ಮಾಡುವ ಮೂಲಕ ಪರಿಸರ ಸುಸ್ಥಿರತೆಯನ್ನು ಉತ್ತೇಜಿಸುವ ದೃಷ್ಟಿಯಿಂದಾಗಿ ಈ ವಾಹನ ಸ್ಕ್ರ್ಯಾಪ್ ಮತ್ತು ಮರುಬಳಕೆ ಸೌಲಭ್ಯ ಪ್ರೋತ್ಸಾಹಕ ನೀತಿ 2024 ಅನ್ನು ಸೂಚಿಸಿರುತ್ತದೆ. ಸೊ ಇಲ್ಲಿ ತಿಳಿಸಿದಂತೆ ಈ ಒಂದು ನೀತಿಯನ್ನು ಸೂಚಿಸುವುದರಿಂದ ಏನಾಗುತ್ತದೆ ಅಂದರೆ ವಾಹನಗಳ ಸರಿಯಾದ ವಿಲೇವಾರಿಯಾಗುತ್ತದೆ. ಹಳೆಯ ವಾಹನಗಳ ಸರಿಯಾದ ವಿಲೇವಾರಿಯಾಗುತ್ತದೆ, ಮರುಬಳಕೆಯನ್ನು ಖಚಿತಪಡಿಸಿಕೊಳ್ಳಬಹುದಾಗಿರುತ್ತದೆ ಮತ್ತು ಮಾಲಿನ್ಯವನ್ನು ಕಡಿಮೆ ಮಾಡುವ ಈ ಒಂದು 3 ದೃಷ್ಟಿಯಿಂದಾಗಿ ಈ ಒಂದು ನೀತಿಯನ್ನು ಸೂಚಿಸಲಾಗಿರುತ್ತದೆ ಹರಿಯಾಣದಲ್ಲಿ. ಸೊ ಈ ನೀತಿ ಮಾಲಿನ್ಯವನ್ನು ಕಡಿಮೆ ಮಾಡುವುದರ ಜೊತೆಗೆ ಆರ್ಥಿಕ ಬೆಳವಣಿಗೆಯನ್ನು ಕೂಡ ಉತ್ತೇಜಿಸುತ್ತದೆ. ಇದರಿಂದಾಗಿ ಪರಿಸರವನ್ನು ರಕ್ಷಿಸಲು ಸಾಧ್ಯವಾಗುವುದರಿಂದ ಈ ಗುರಿಯನ್ನು ಇಲ್ಲಿ ಈ ಒಂದು ನೀತಿಯು ಹೊಂದಿರುತ್ತದೆ. ಸೊ ಇಲ್ಲಿ ತಿಳಿಸಿದಂತೆ ವಾಹನಗಳ ಸರಿಯಾದ ವಿಲೇವಾರಿಗಾಗಿ ಒಂದು ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದಾರೆ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಮತ್ತು ರಾಷ್ಟ್ರೀಯ ರಾಜಧಾನಿ ಪ್ರದೇಶದಲ್ಲಿ ಡೀಸೆಲ್ ವಾಹನಗಳಿಗೆ 10 ವರ್ಷ ಮತ್ತು ಪೆಟ್ರೋಲ್ ವಾಹನಗಳಿಗೆ 15 ವರ್ಷಗಳ ಮಿತಿಯನ್ನು ಕೂಡ ಇಲ್ಲಿ ನಿಗದಿಪಡಿಸಿರುತ್ತಾರೆ. ಸೊ ಈ ಒಂದು ನೀತಿಯಿಂದಾಗಿ ಮತ್ತು ಈ ಒಂದು ಕಂಡೀಷನ್ಸ್ಗಳಿಂದಾಗಿ ಈ ಒಂದು ಗುರಿಯನ್ನು ಸಾಧಿಸಲು ಹರಿಯಾಣ ಸರ್ಕಾರವು ಪ್ರಯತ್ನಿಸುತ್ತಿರುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ರಿಹ್ಯಾಬಿಲಿಟೇಷನ್ ಅನ್ನು ಜನವರಿ 2025ರಲ್ಲಿ ಎಲ್ಲಿ ಸ್ಥಾಪಿಸಲಾಗಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಸಹೋರ್ ಮಧ್ಯಪ್ರದೇಶದಲ್ಲಿ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ರಿಹ್ಯಾಬಿಲಿಟೇಷನ್ ಅನ್ನು ಸ್ಥಾಪಿಸಲಾಗಿರುತ್ತದೆ. ಸೊ ಇದರ ಬಗ್ಗೆ ಮಾಹಿತಿಯನ್ನು ನೋಡುವ. 2025ರಲ್ಲಿ ಮಧ್ಯಪ್ರದೇಶದ ಸಹೋರ್ನಲ್ಲಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಪುನರ್ವಸತಿ ಸಂಸ್ಥೆಯನ್ನು ಉದ್ಘಾಟಿಸಲಾಗಿರುತ್ತದೆ. ಸೊ ಇದನ್ನು ಯಾರು ಉದ್ಘಾಟಿಸಿದರು ಅಂದರೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾದ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ಉದ್ಘಾಟಿಸಿರುತ್ತಾರೆ. ಇಲ್ಲಿ ಈ ಒಂದು ಸಂಸ್ಥೆಯ ಯೋಜನಾ ವೆಚ್ಚ 127 ಕೋಟಿ ರೂಪಾಯಿಯಾಗಿರುತ್ತದೆ. ಸೊ ಇದರಿಂದ ಏನು ಮಾಡಲಾಗುತ್ತದೆ ಅಂದರೆ ಈ ಸಂಸ್ಥೆಯಲ್ಲಿ ಮಾನಸಿಕ ಅಸ್ವಸ್ಥರಿಗೆ ಪುನರ್ವಸತಿ ಮತ್ತು ಮಾನಸಿಕ ಆರೋಗ್ಯ ಪುನರ್ವಸತಿ ಸೇವೆಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ವಿಕಲಾಂಗ ವ್ಯಕ್ತಿಗಳಿಗೆ ಮಾನಸಿಕ ಆರೋಗ್ಯ ಸೇವೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಮತ್ತು ಉತ್ತೇಜಿಸುವ ಉದ್ದೇಶದಿಂದಾಗಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಪುನರ್ವಸತಿ ಸಂಸ್ಥೆಯನ್ನು ಮಧ್ಯಪ್ರದೇಶದ ಸಹೋರ್ನಲ್ಲಿ 2025ರಲ್ಲಿ ತೆರೆಯಲಾಗಿರುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ಯಾವ ಕೇಂದ್ರ ಸಚಿವರು ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅನ್ನು ಪ್ರಾರಂಭಿಸಿದರು? ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ಜೆ ಕಿಶನ್ ರೆಡ್ಡಿ ಅವರು ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅನ್ನು ಪ್ರಾರಂಭಿಸಿರುತ್ತಾರೆ. ಸೊ ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ರಾಷ್ಟ್ರೀಯ ನಿರ್ಣಾಯಕ ಮಿನರಲ್ ಮಿಷನ್ ಇದನ್ನು ಕೇಂದ್ರವು ಪ್ರಾರಂಭಿಸುತ್ತಿದೆ ಎಂದು ಜಿ ಕಿಶನ್ ರೆಡ್ಡಿ ಅವರು ತಿಳಿಸಿರುತ್ತಾರೆ. ಸೊ ಈ ರಾಷ್ಟ್ರೀಯ ನಿರ್ಣಾಯಕ ಮಿನರಲ್ ಮಿಷನ್ ಅನ್ನು ಯಾಕೆ ಕೇಂದ್ರ ಸರ್ಕಾರವು ಪ್ರಾರಂಭಿಸುತ್ತಿದೆ ಅಂದರೆ ಇದರಿಂದಾಗಿ ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಲು ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತದೆ ಮತ್ತು ಕಡಲಾಚೆಯ ಗಣಿಗಾರಿಕೆ ಹರಾಜನ್ನು ಉತ್ತೇಜಿಸುವ ದೃಷ್ಟಿಯಿಂದಾಗಿ ಭಾರತವು ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಅನ್ನು ಪ್ರಾರಂಭಿಸುತ್ತಿದೆ. ಸೊ ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಅನ್ನು ಯಾಕೆ ಭಾರತ ಪ್ರಾರಂಭಿಸುತ್ತಿದೆ ಅಂದರೆ ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಲು, ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಕಡಲಾಚೆಯ ಗಣಿಗಾರಿಕೆ ಹರಾಜನ್ನು ಉತ್ತೇಜಿಸುವ ದೃಷ್ಟಿಯಿಂದಾಗಿ ಭಾರತ ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಅನ್ನು ಪ್ರಾರಂಭಿಸುತ್ತಿದೆ ಅಥವಾ ಪ್ರಾರಂಭಿಸಲು ಸಿದ್ಧವಾಗಿರುತ್ತದೆ. ಇಲ್ಲಿ ಈ ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಅನ್ನು
ಕೊನಾರ್ಕ್ನಲ್ಲಿ ನಡೆಯುತ್ತಿರುವ 3ನೇ ಸಾಲಿನ ರಾಷ್ಟ್ರೀಯ ಗಣಿಗಾರಿಕೆ ಸಚಿವರ ಸಮ್ಮೇಳನದಲ್ಲಿ ಘೋಷಿಸಲಾಗಿರುತ್ತದೆ. ಸೊ ಇಲ್ಲಿ ನೆನಪಿಟ್ಟುಕೊಳ್ಳಿ, 3ನೇ ರಾಷ್ಟ್ರೀಯ ಗಣಿಗಾರಿಕಾ ಸಚಿವರ ಸಮ್ಮೇಳನ ಇದು ಕೊನಾರ್ಕ್ನಲ್ಲಿ ಈಗ ನಡೆಯುತ್ತಿದೆ. ಇಲ್ಲಿ ಜಿ. ಕಿಶನ್ ರೆಡ್ಡಿಯವರು ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಅನ್ನು ಪ್ರಾರಂಭಿಸಿರುತ್ತಾರೆ. ಇಲ್ಲಿ ಕ್ವಶನ್ ಅನ್ನು ಹೀಗೆ ಕೂಡ ಕೇಳಬಹುದು, ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಅನ್ನು ಯಾವ ಸಮಾರಂಭದಲ್ಲಿ ಅಥವಾ ಸಮ್ಮೇಳನದಲ್ಲಿ ಘೋಷಿಸಿದರು ಅಂತ ಕೇಳಿದರೆ 3ನೇ ರಾಷ್ಟ್ರೀಯ ಗಣಿಗಾರಿಕೆ ಸಚಿವರ ಸಮ್ಮೇಳನದಲ್ಲಿ ಘೋಷಿಸಲಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಯುಎಸ್ನ ದಕ್ಷಿಣ ಗಡಿ ಅಥವಾ ಯುಎಸ್ನ ಸೌತರ್ನ್ ಬಾರ್ಡರ್ನಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಥವಾ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಯಾರು ಘೋಷಿಸಿದರು? ಉತ್ತರವು ಆಪ್ಷನ್ ಎ ಆಗಿರುತ್ತದೆ, ಡೊನಾಲ್ಡ್ ಟ್ರಂಪ್. ಯುಎಸ್ನ ಪ್ರೆಸಿಡೆಂಟ್ ಆಗಿರುವ ಡೊನಾಲ್ಡ್ ಟ್ರಂಪ್ ಅವರು ಸೌತರ್ನ್ ಬಾರ್ಡರ್ನಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಘೋಷಿಸಿರುತ್ತಾರೆ. ಸೊ ಇದರ ಬಗ್ಗೆ ಮಾಹಿತಿಯನ್ನು ನೋಡಿ. ಡೊನಾಲ್ಡ್ ಟ್ರಂಪ್ ಅವರು ನ್ಯಾಷನಲ್ ಎಮರ್ಜೆನ್ಸಿಯನ್ನು ಘೋಷಿಸಿರುತ್ತಾರೆ. ಸೊ ಇದರಿಂದಾಗಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ವಲಸೆ ಮತ್ತು ಆಶ್ರಯದ ಮೇಲೆ ಹಲವಾರು ನಿರ್ಬಂಧಗಳನ್ನು ಘೋಷಿಸಲಾಗುತ್ತಿದೆ. ಹಾಗೆಯೇ ಯುಎಸ್ ಮತ್ತು ಮೆಕ್ಸಿಕೋ ಗಡಿಗಳಿಗೆ ಪಡೆಗಳನ್ನು ಕಳುಹಿಸಲಾಗುತ್ತಿದೆ. ಈ ಒಂದು ಎಮರ್ಜೆನ್ಸಿಯಿಂದಾಗಿ, ನ್ಯಾಷನಲ್ ಎಮರ್ಜೆನ್ಸಿ ಘೋಷಿಸಿರುವುದರಿಂದಾಗಿ ಮತ್ತು ಇದರಲ್ಲಿ ಜನ್ಮಸಿದ್ಧ ಪೌರತ್ವವನ್ನು ಕೊನೆಗೊಳಿಸಲಾಗುವುದು ಎಂದು ಕೂಡ ಹೇಳಲಾಗುತ್ತಿದೆ. ಸೊ ಇದರಿಂದಾಗಿ ಏನಾಗುತ್ತದೆ ಅಂದರೆ ಪ್ರೆಸಿಡೆನ್ಸಿಯಲ್ಲಿರುವವರು ಯುಎಸ್ ಮತ್ತು ಮೆಕ್ಸಿಕೋ ಗಡಿಯಲ್ಲಿ ತುರ್ತು ಪರಿಸ್ಥಿತಿಗಳಿಂದ ಅಧ್ಯಕ್ಷೀಯ ಅಧಿಕಾರದಲ್ಲಿರುವವರಿಗೆ ವಿಶೇಷ ಪವರ್ ಸಿಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಯಾರ ಒಂದು ಪ್ರೆಸಿಡೆನ್ಸಿಯ ಅವಧಿಯಲ್ಲಿ ಯುಎಸ್ನಲ್ಲಿ ಸೌತರ್ನ್ ಬಾರ್ಡರ್ನಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಘೋಷಿಸಲಾಯಿತು ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಪ್ರೆಸಿಡೆನ್ಸಿಯಲ್ಲಿ ಘೋಷಿಸಲಾಗಿರುತ್ತದೆ. ಇಷ್ಟು ಮಾತ್ರ ನೆನಪಿಟ್ಟರೆ ಸಾಕಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ಇತ್ತೀಚೆಗೆ ಎಎಸ್ಐ ಪುರಾತತ್ವಶಾಸ್ತ್ರಜ್ಞರು 1200 ವರ್ಷಗಳಷ್ಟು ಹಳೆಯದಾದ ಬೌದ್ಧ ಮಠವನ್ನು ಯಾವ ರಾಜ್ಯದಲ್ಲಿ ರತ್ನಗಿರಿ ಬೌದ್ಧ ಸ್ಥಳದಲ್ಲಿ ಕಂಡುಹಿಡಿದರು? ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ, ಒಡಿಶಾ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿತ್ತು. ಎಎಸ್ಐ ಪುರಾತತ್ವಶಾಸ್ತ್ರಜ್ಞರು 1200 ವರ್ಷಗಳಷ್ಟು ಹಳೆಯದಾದ ಬೌದ್ಧ ಮಠವನ್ನು ಒಡಿಶಾ ರಾಜ್ಯದಲ್ಲಿ ರತ್ನಗಿರಿ ಬೌದ್ಧ ಸ್ಥಳಗಳಲ್ಲಿ ಕಂಡುಹಿಡಿದಿದ್ದಾರೆ. ಸೊ ಇಲ್ಲಿ ಇದು ಒಡಿಶಾದ ಜಾಜ್ಪುರ ಜಿಲ್ಲೆಯ ರತ್ನಗಿರಿ ಬೌದ್ಧ ಸ್ಥಳದಲ್ಲಿ 1200 ವರ್ಷಗಳಷ್ಟು ಹಳೆಯದಾದ ಬೌದ್ಧ ಮಠವನ್ನು ಕಂಡುಹಿಡಿಯಲಾಯಿತು. ಸೊ ಇದರ ಐತಿಹಾಸಿಕ ಮಹತ್ವ ಏನಾಗಿರುತ್ತದೆ ಅಂದರೆ ಈ ರತ್ನಗಿರಿಯು 5 ರಿಂದ 13ನೇ ಶತಮಾನಗಳ ಕಾಲದದ್ದು ಅಂತ ಹೇಳಲಾಗುತ್ತಿದೆ ಮತ್ತು 7 ಮತ್ತು 10ನೇ ಶತಮಾನಗಳ ನಡುವೆ ಇದನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗುತ್ತಿದೆ. ಹಾಗೆಯೇ ಇದು ನಲಂದಕ್ಕೆ ಪ್ರತಿಸ್ಪರ್ಧಿಯಾಗಿ ಬೌದ್ಧ ಕಲಿಕೆಯ ಪ್ರಮುಖ ಕೇಂದ್ರವಾಗಿತ್ತು ಮತ್ತು ಕಳಿಂಗ ವಿಜಯದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೌರ್ಯ ಚಕ್ರವರ್ತಿ ಅಶೋಕನ ಕೈಯಲ್ಲಿತ್ತು ಅಂತ ಹೇಳಲಾಗುತ್ತಿದೆ ಈ ಒಂದು ಬೌದ್ಧ ಮಠವನ್ನು. ಸೊ ಈಗ ನೂತನವಾಗಿ ಇದರಲ್ಲಿ ಏನು ಸಿಕ್ಕಿರುತ್ತದೆ ಅಂದರೆ ಇಲ್ಲಿ ಬೃಹತ್ ಬುದ್ಧನ ತಲೆ, 5 ಅಡಿ ಅಂಗೈ ಮತ್ತು 8 ಮತ್ತು 9ನೇ ಶತಮಾನಗಳ ಕೆತ್ತಲಾದ ಅವಶೇಷಗಳು ಸಿಕ್ಕಿರುತ್ತದೆ ಅಂತ ತಿಳಿಸಿದ್ದಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಒಡಿಶಾದ ಜೋಧ್ಪುರ ಜಿಲ್ಲೆಯ ರತ್ನಗಿರಿ ಬೌದ್ಧ ಸ್ಥಳದಲ್ಲಿ 1200 ವರ್ಷಗಳಷ್ಟು ಹಳೆಯದಾದ ಬೌದ್ಧ ಮಠವನ್ನು ಕಂಡುಹಿಡಿಯಲಾಗಿರುತ್ತದೆ. ಇದನ್ನು ಯಾರು ಕಂಡುಹಿಡಿದರು ಅಂತ ಕೇಳಿದರೆ ಎಎಸ್ಐ ಪುರಾತತ್ವಶಾಸ್ತ್ರಜ್ಞರು. ಸೊ ಈ ಮಾಹಿತಿ ಗಮನಿಸಿ. ಮುಂದಿನ ಪ್ರಶ್ನೆಯನ್ನು ನೋಡಿ. ನವದೆಹಲಿಯಲ್ಲಿ 3ನೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸಸ್ಟೈನೇಬಲ್ ಸರ್ಕ್ಯುಲಾರಿಟಿ ಅಧಿವೇಶನವನ್ನು ಯಾರು ಉದ್ದೇಶಿಸಿ ಮಾತನಾಡಿರುತ್ತಾರೆ? ಇದರ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಭೂಪೇಂದ್ರ ಯಾದವ್ ಅವರು. ಸೊ ಇಲ್ಲಿ ನೆನಪಿಟ್ಟುಕೊಳ್ಳಿ, 3ನೇ ಸಾಲಿನ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸಸ್ಟೈನೇಬಲ್ ಸರ್ಕ್ಯುಲಾರಿಟಿ ಇದು ಎಲ್ಲಿ ನಡೆಯಿತು ಅಂದರೆ ನವದೆಹಲಿಯಲ್ಲಿ ನಡೆದಿರುತ್ತದೆ. ಸೊ ಇಲ್ಲಿ ಇದನ್ನು ಯಾರು ಆಯೋಜಿಸಿದ್ದು ಅಂದರೆ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನ್ಯುಫ್ಯಾಕ್ಚರರ್ SIAM ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುತ್ತಾರೆ. 3ನೇ ಸಾಲಿನ ಅಂತಾರಾಷ್ಟ್ರೀಯ ಸಮ್ಮೇಳನದ ವಿಶೇಷ ಮಂತ್ರಿ ಅಧಿವೇಶನವನ್ನು ಆಯೋಜಿಸಿರುತ್ತಾರೆ. ಇದರ 3ನೇ ಸಾಲಿನ ಥೀಮ್ ಏನಾಗಿತ್ತು ಅಂದರೆ ನೇಚರ್ ಪಾಸಿಟಿವ್ ರೀಸೈಕಲಿಂಗ್ ಎನ್ನುವುದು ಇದರ ಥೀಮ್ ಆಗಿತ್ತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ NDRF ತನ್ನ 20ನೇ ಸಾಲಿನ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸಿತು? ಉತ್ತರವು ಆಪ್ಷನ್ ಎ ಆಗಿರುತ್ತದೆ, 19 ಜನವರಿಯಂದು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ತನ್ನ 20ನೇ ಸಾಲಿನ ಸಂಸ್ಥಾಪನಾ ದಿನವನ್ನು ಆಚರಿಸಿರುತ್ತದೆ. ಸೊ ಇಲ್ಲಿ
ಈ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸನ್ನು NDRF ಅನ್ನು ಯಾವಾಗ ರಚಿಸಿದ್ದು ಅಂದರೆ 2006ರಲ್ಲಿ ರಚಿಸಲಾಯಿತು. 2006 ಜನವರಿ 19ರಂದು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸನ್ನು ರಚಿಸಲಾಗಿತ್ತು. ಸೊ ಇದರ ಕಾರ್ಯ ಏನಾಗಿರುತ್ತದೆ? ಇದು ಸ್ಪೆಷಲೈಸ್ಡ್ ಮಲ್ಟಿ ಸ್ಕಿಲ್ಡ್ ಹ್ಯುಮಿಲಿಯೇಟೆಡ್ ಫೋರ್ಸ್ ಆಗಿರುತ್ತದೆ ಭಾರತದ್ದು, ಮತ್ತು ಇದು ದೇಶದ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನನ್ನು ಕಂಟ್ರೋಲ್ ಮಾಡುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಇತ್ತೀಚೆಗೆ ಟಾಲೆಸ್ಟ್ ಹ್ಯೂಮನ್ ಪರೇಡ್ನ ವಿಶ್ವ ದಾಖಲೆಯನ್ನು ಯಾರು ರಚಿಸಿದರು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಭಾರತೀಯ ನೌಕಾಪಡೆಯು ಟಾಲೆಸ್ಟ್ ಹ್ಯೂಮನ್ ಪಿರಮಿಡ್ನ ವಿಶ್ವ ದಾಖಲೆಯನ್ನು ಮಾಡಿರುತ್ತಾರೆ. ಸೊ ಇಲ್ಲಿ ನೀವು ಈ ಇಮೇಜನ್ನು ನೋಡಬಹುದು. ಈ ರೀತಿಯ ಒಂದು ಪರೇಡನ್ನು ಮಾಡುವ ಮೂಲಕ ಭಾರತವು ವಿಶ್ವ ದಾಖಲೆಯನ್ನು ಮಾಡಿತು ಪಿರಮಿಡ್ನಲ್ಲಿ. ಸೊ ಇದರ ಬಗ್ಗೆ ಮಾಹಿತಿ. ಭಾರತೀಯ ಸೇನೆಯ ಮೋಟಾರ್ ಸೈಕಲ್ ರೈಡರ್ ಡಿಸ್ಪ್ಲೇ ತಂಡ ಡೇರ್ ಡೆವಿಲ್ಸ್ 20 ಜನವರಿ 2025ರಂದು ನವದೆಹಲಿಯ ಕರ್ತವ್ಯ ಪಥ್ನಲ್ಲಿ ಚಲಿಸುವ ಮೋಟಾರ್ ಸೈಕಲ್ಗಳಲ್ಲಿ ಅತಿ ಎತ್ತರದ ಮಾನವ ಪಿರಮಿಡ್ಗಾಗಿ ವಿಶ್ವ ದಾಖಲೆಯನ್ನು ರಚಿಸುವ ಮೂಲಕ ಅಸಾಮಾನ್ಯ ಸಾಧನೆಯನ್ನು ಮಾಡಿರುತ್ತದೆ. ಸೊ ಇಲ್ಲಿ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಭಾರತೀಯ ಸೇನೆ ಮೋಟಾರ್ ಸೈಕಲ್ ರೈಡರ್ ಡಿಸ್ಪ್ಲೇ ತಂಡ ಯಾವುದಾಗಿರುತ್ತದೆ? ಡೇರ್ ಡೆವಿಲ್ಸ್ ತಂಡ ನವದೆಹಲಿಯಲ್ಲಿ ಕರ್ತವ್ಯ ಪಥ್ನಲ್ಲಿ ಚಲಿಸುವ ಮೋಟಾರ್ ಸೈಕಲ್ನಲ್ಲಿ ಅತಿ ಎತ್ತರದ ಮಾನವ ಪಿರಮಿಡನ್ನು ಮಾಡುವ ಮೂಲಕ ವಿಶ್ವ ದಾಖಲೆಯನ್ನು ರಚಿಸಿರುತ್ತಾರೆ. ಸೊ ಇದರಲ್ಲಿ ಈ ರಚನೆಯು ಪ್ರಭಾವಶಾಲಿ 20.4 ಅಡಿ ಅಳತೆ ಮತ್ತು 7 ಮೋಟಾರ್ ಬೈಕ್ಗಳಲ್ಲಿ ಒಟ್ಟಾಗಿ 40 ಪುರುಷರನ್ನು ಒಳಗೊಂಡಿರುತ್ತದೆ. ಸೊ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಇಲ್ಲಿ ವಿಜಯ್ ಚೌಕ್ನಿಂದ ಇಂಡಿಯಾ ಗೇಟ್ವರೆಗೆ ಕರ್ತವ್ಯ ಪಥ್ನಲ್ಲಿ 8 ಕಿಲೋಮೀಟರ್ ದೂರದವರೆಗೆ ಈ ಮೋಟಾರ್ ಸೈಕಲ್ನಲ್ಲಿ ಪಿರಮಿಡ್ ಆಕಾರದಲ್ಲಿ ಚಲಿಸುವ ಮೂಲಕ ವಿಶ್ವ ದಾಖಲೆಯನ್ನು ಭಾರತೀಯ ಸೇನೆಯು ಮಾಡಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ IORAನ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಸಂಜೀವ್ ರಂಜನ್ ಆಗಿರುತ್ತಾರೆ. ಸಂಜೀವ್ ರಂಜನ್ ಅವರು IORAನ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಇಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಸಂಜೀವ್ ರಂಜನ್ ಅವರನ್ನು ಹಿಂದೂ ಮಹಾಸಾಗರದ ರಿಮ್ ಅಸೋಸಿಯೇಷನ್ IORAನ ಮುಂದಿನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿರುತ್ತದೆ. ಸೊ ಈ IORAನ ಬಗ್ಗೆ ಮಾಹಿತಿಯನ್ನು ನೋಡುವ. IORA ಹಿಂದೂ ಮಹಾಸಾಗರ ರಿಮ್ ಅಸೋಸಿಯೇಷನ್ ಆಗಿರುತ್ತದೆ. ಇದರಲ್ಲಿ ಭಾರತ, ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ ಒಟ್ಟಾಗಿ 23 ಸದಸ್ಯ ರಾಷ್ಟ್ರಗಳು ಒಳಗೊಂಡಿದ್ದು ಇದು ಒಂದು ಪ್ರಾದೇಶಿಕ ಸಂಸ್ಥೆಯಾಗಿರುತ್ತದೆ. ಸೊ ಇಲ್ಲಿ IORAನ ಗುರಿ ಏನಾಗಿರುತ್ತದೆ ಅಂದರೆ ಹಿಂದೂ ಮಹಾಸಾಗರದ ಗಡಿ ದೇಶಗಳಲ್ಲಿ ಆರ್ಥಿಕ ಸಹಕಾರ, ಸುಸ್ಥಿರ ಅಭಿವೃದ್ಧಿ ಮತ್ತು ಪ್ರಾದೇಶಿಕ ಭದ್ರತೆಯನ್ನು ಉತ್ತೇಜಿಸುವುದು ಈ IORAನ ಗುರಿಯಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡಿ, 2025ರಲ್ಲಿ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಆಪ್ಷನ್ ಎ ಆಗಿರುತ್ತದೆ. JD ವೆನ್ಸ್ ಅವರನ್ನು 2025ರಲ್ಲಿ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡಲಾಗಿರುತ್ತದೆ. ಇಲ್ಲಿ ಇವರನ್ನು ಯಾರು ನೇಮಕ ಮಾಡಿಕೊಂಡಿರುತ್ತಾರೆ ಅಂದರೆ US ನ 47ನೇ ಅಧ್ಯಕ್ಷ ಅಥವಾ ಪ್ರೆಸಿಡೆಂಟ್ ಆಗಿರುವವರು ಮತ್ತು ರಿಪಬ್ಲಿಕ್ ಪಕ್ಷದ ಅಭ್ಯರ್ಥಿಯಾಗಿರುವ ಡೊನಾಲ್ಡ್ ಟ್ರಂಪ್ ಅವರು JD ವ್ಯಾನ್ಸ್ ಅವರನ್ನು ವೈಸ್ ಪ್ರೆಸಿಡೆಂಟ್ ಅಥವಾ BP ಹುದ್ದೆಗೆ ಆಯ್ಕೆ ಮಾಡಿರುತ್ತಾರೆ. ಸೊ ಇಲ್ಲಿ JD ವ್ಯಾನ್ಸ್ ಅವರು US ಸ್ಟೇಟ್ ಆಫ್ ಒಹಿಯೋದ ಸೆನೇಟರ್ ಆಗಿರುತ್ತಾರೆ. ಈ ಮಾಹಿತಿಯನ್ನು ಕೂಡ ನೆನಪಿಟ್ಟುಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.